ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಭಾಗಿಯಾದವರು ಒಟ್ಟು 17 ಮಂದಿ. 17 ಮಂದಿಯೂ ಕೂಡ ಈಗ ರಾಜ್ಯದ ಹಲವು ಜೈಲುಗಳಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಈ ಕೃತ್ಯ ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆ ನಡೆದ ದಿನದಿಂದಲೂ ಕೂಡ ಯಾರೆಲ್ಲ ಭಾಗಿಯಾದ್ರು, ಹೇಗೆಲ್ಲ ನಡೆದಿತ್ತು ಸನ್ನಿವೇಶಗಳು, ಏನೆಲ್ಲ ಬಳಕೆ ಆಗಿತ್ತು ಅಂತ ನಾವು ಹೇಳಿದ್ವಿ. ಆದರೆ ಆ ಕೊನೆ ಗಳಿಗೆಯಲ್ಲಿ ಆ ವ್ಯಕ್ತಿ ಎಷ್ಟೆಲ್ಲ ನರಳಾಡಿದ್ದಾನೆ, ಎಷ್ಟೆಲ್ಲ ಪರ್ಪರಿಯಾಗಿ ಬೇಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ನಾವು ನಿಮಗೆ ಫೋಟೋವನ್ನ ತೋರಿಸೋ ಮೂಲಕವಾಗಿ ಎಕ್ಸ್ಕ್ಲೂಸಿವ್ ಫೋಟೋ ಹೇಳ್ತಾ ಇತ್ತು ಅವತ್ತಿನ ಕ್ರೌರ್ಯ ಯಾವ ರೀತಿಯಾಗಿ ಇತ್ತು ಅಂತ. ಬೆಳಗ್ಗೆ ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋವನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಪಬ್ಲಿಕ್ ಟಿವಿ ಬಳಿ ಇನ್ನಷ್ಟು ಭಯಾನಕ ಫೋಟೋಗಳು ಲಭ್ಯವಾಗಿದೆ. ಒಂದೊಂದು ಫೋಟೋಗಳು ಕೂಡ ಘನಘೋರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ವಿವರಿಸಿ ಹೇಳ್ತಾ ಇದೆ. ಡಿ ಗ್ಯಾಂಗ್ನ ಕರಾಳ ಕೃತ್ಯ ಬಹಿರಂಗಗೊಂಡಿದೆ ಈ ಮೂಲಕವಾಗಿ. ಹಲವರು ಕೇಳ್ತಾ ಇದ್ರು, ನಿಮ್ಮ ಬಳಿ ಸಾಕ್ಷ್ಯ ಇದೆಯೇನ್ರಿ ಅಂತ. ಈಗ ಸಿಗ್ತಾ ಇರೋ ಸಾಕ್ಷ್ಯಕ್ಕೇನ್ ಹೇಳ್ತಾರೆ? ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಬಿತ್ತರಿಸ್ತಾ ಇದೆ. ಬೆಳಗ್ಗೆ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋ. ಆತ ತನ್ನ ಎರಡೂ ಕೈಗಳನ್ನ ಚಾಚಿ ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ಕೊಡಿ, ನನ್ನನ್ನು ಉಳಿಸಿ, ದಯವಿಟ್ಟು ನನಗೆ ಈ ರೀತಿಯಾಗಿ ನಡೆಸ್ಕೊಳ್ಬೇಡಿ ಅಂತ ಅಂಗಲಾಚ್ತಾ ಇದ್ದಂತಹ ಒಂದು ದೃಶ್ಯ ಆ ಕುಟುಂಬ ನೋಡ್ಕೊಂಡಾಗ ಹೇಗೆ ಅನ್ನಿಸಿರಬೇಡ ಅನ್ನೋದನ್ನ ಯೋಚನೆ ಮಾಡಲೇಬೇಕು. ಅಂತಹದ್ದೊಂದು ದೃಶ್ಯ ಅದಾಗಿತ್ತು. ಸೊ ಈಗ ಪಬ್ಲಿಕ್ ಟಿವಿ ಬಳಿ ಹಲವು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು, ಫೋಟೋಗಳು ಲಭ್ಯವಾಗ್ತಾ ಇದೆ. ಆ ಫೋಟೋಗಳು ಹೇಳ್ತಾ ಇದೆ ಘಟನೆ ಎಷ್ಟು ಘನಘೋರವಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋ ಅದು. ಪರಿಪರಿಯಾಗಿ ಪ್ರಾಣ ಭಿಕ್ಷೆಗಾಗಿ ರೇಣುಕಾಸ್ವಾಮಿ ಅಂಗಲಾಚ್ತಿರುವಂತಹ ಫೋಟೋ ಅದಾಗಿದೆ. ನನ್ನನ್ನ ಬಿಟ್ಟು ಬಿಡಿ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನಾನು ತಂದೆ ಆಗ್ತಾ ಇದ್ದೀನಿ, ನನ್ನ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಆತ ಗೋಗರಿತಾ ಇರುವಂತಹ ಫೋಟೋ ಅದಾಗಿತ್ತು. ಸಾವಿನ ಭಯದಲ್ಲಿ ರೇಣುಕಾಸ್ವಾಮಿ ನಡುಗಿ ಹೋಗಿದ್ದ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡುವಂತಹ ಫೋಟೋ ಅದಾಗಿತ್ತು. ಕೈ ಮುಂದೆ ಚಾಚಿ ಗೋಗರಿತಾ ಇರುವಂತಹ ರೇಣುಕಾಸ್ವಾಮಿಯನ್ನ ಕಂಡಾಗಲೂ ಕೂಡ ಈ ಮನುಷ್ಯ ರೂಪದ ರಾಕ್ಷಸರಿಗೆ ಕಿಂಚಿತ್ತೂ ಕೂಡ ಮನಸ್ಸು ಕರಗಲಿಲ್ವಾ? ಹೋಗ್ಲೇ ಬಿಟ್ಟು ಬಿಡೋಣ ಅಂತ ಅನ್ನಿಸ್ಲೇ ಇಲ್ವಾ? ಅಥವಾ ಅವರ ಮೈಯಲ್ಲಿ ಸೇರಿದಂತಹ ಪರಮಾತ್ಮ ಅಷ್ಟೆಲ್ಲ ಆಟವನ್ನ ಆಡಿಸಿದ್ನ? ಗೊತ್ತಿಲ್ಲ. ಒಟ್ನಲ್ಲಿ ಘಟನೆಯಂತೂ ನಡೆದು ಹೋಗಿದೆ. ಆದರೆ ಯಾವ ರೀತಿಯಾಗಿ ಆಗಿತ್ತು ಆ ಸನ್ನಿವೇಶ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ದೃಶ್ಯವೇ ಸಾಕ್ಷ್ಯವನ್ನ ಹೇಳ್ತಾ ಇದೆ. ನಾವು ನೋಡೋಣ ಒಂದೊಂದೇ ದೃಶ್ಯವನ್ನ. ಸೊ ಈಗ ನಾವು ನಿಮಗೆ ತೋರಿಸ್ತಾ ಇರೋದು ರೇಣುಕಾಸ್ವಾಮಿ ತನ್ನ ಎರಡೂ ಕೈಗಳನ್ನ ಚಾಚೋ ಮೂಲಕವಾಗಿ ಬಿಟ್ಟುಬಿಡಿ ಅಂತ ಗೋಗರಿತಾ ಇರೋದು. ಈ ದೃಶ್ಯ ನಾವು ಏನು ನೋಡ್ತಾ ಇದ್ದೀವಿ, ಇದು ಬಹುಶಃ ಆ ಒಂದು ಲಾರಿಗೆ ಆತನ ತಲೆ ಜಜ್ಜುವಂತಹ ಕೊನೆಯ ಕ್ಷಣವೋ ಏನೋ ಗೊತ್ತಿಲ್ಲ. ಆತನ ಮುಖವನ್ನ ನೋಡ್ತಾ ಇದ್ರೆ ಆತನಿಗೆ ಆ ಪರಿಪ್ರಮಾಣದಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ. ಅದು ನೀಟಾಗಿ ಆತನ ಕಣ್ಣುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅಷ್ಟು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಕೊಡಬಾರ್ದ ಅಷ್ಟೂ ಚಿತ್ರಹಿಂಸೆಯನ್ನು ಕೊಟ್ಟು ಆತನನ್ನು ಹಿಂಸಿಸಿದ್ದಾರೆ. ಕೈಗಳು ಊದಿವೆ, ಮುಖ ಬತ್ತು ಹೋಗಿದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಆ ಬಡಕಲ ದೇಹಕ್ಕೆ ಇಷ್ಟೆಲ್ಲ ಟಾರ್ಚರ್ನ ಅವಶ್ಯಕತೆ ಇತ್ತ? ಒಂದು ಫೋಟೋ, ಅಫ್ಕೋರ್ಸ್ ಅಶ್ಲೀಲ ಫೋಟೋ ಕಳಿಸಿದ್ದು ಹೆಣ್ಣು ಮಗಳಿಗೆ ತಪ್ಪು, ಅದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಎಂಥದ್ದೇ ಕೆಟ್ಟ ಕೃತ್ಯವನ್ನ ಎಸಗಿದ್ರೂ ಕೂಡ ಕಾನೂನು ಒಂದು ಕೊನೆ ಅವಕಾಶ ಅಂತ ಕೊಡುತ್ತೆ ಗಲ್ಲಿಗೇರಿಸುವಂತಹ ಸಂದರ್ಭದಲ್ಲೂ ಕೂಡ. ಅಂಥದ್ರಲ್ಲಿ ಮನುಷ್ಯರಾದ್ರೂ ನಮಗೆ ಕಾನೂನಿಗಿಂತ ಹೆಚ್ಚಾಗ್ಬಿಟ್ರ ನಾವು? ಅದನ್ನ ಯೋಚನೆ ಮಾಡಬೇಕಿತ್ತಲ್ವಾ ಡಿ ಗ್ಯಾಂಗ್? ನೋಡಿ, ಆತ ತನ್ನ ಎರಡೂ ಕೈಗಳನ್ನ ಚಾಚೋ ಮೂಲಕವಾಗಿ ಕಣ್ಣೀರಿಡ್ತಾ ಅಂಗಲಾಚ್ತಾ ಇದ್ದಂತಹ ಆ ಒಂದು ದೃಶ್ಯ. ಇನ್ನು ಇದು ಎರಡನೇ ದೃಶ್ಯ. ಅರೆ ಜೀವದಲ್ಲಿ ರೇಣುಕಾಸ್ವಾಮಿ ಇರುವಂತಹ ಸ್ಥಿತಿ. ಆತನ ಪ್ರಾಣ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ. ಕೊನೆ ಕ್ಷಣ ಇದು. ಆ ಕೈಗಳಲ್ಲಿ ಗಾಯ, ಆ ಪಕ್ಕೆಲಬಲ್ಲಿ ಗಾಯ, ಎದೆ ಭಾಗಕ್ಕೆ ಪೆಟ್ಟಾಗಿರೋದು, ಸಿಕ್ಕಲ್ಲಿ ಕ್ರೌರ್ಯವನ್ನ ಮರೆದಿದ್ದಾರೆ. ಪ್ಯಾಂಟ್ ಜಿಪ್ ಓಪನ್ ಆಗಿದೆ. ಅಂದರೆ ಹೀಗೆ ನಡೆದಿರಬಹುದು ಇನ್ಸಿಡೆಂಟ್ ಅನ್ನೋದನ್ನ ಇದನ್ನ ಗಮನಿಸಿದಾಗ ಯಾರೇ ಆದರೂ ಕೂಡ ವಿವರಿಸ್ತಾರೆ. ನೀನು ನಿನ್ನ ಮರ್ಮಾಂಗದ ಫೋಟೋ ಕಳಿಸ್ತೀಯಾ, ತಗೋ ಅಲ್ಲೇ ಓದಿತೀವಿ, ಅಲ್ಲಿಗೆ ಟಾರ್ಚರ್ ಮಾಡ್ತೀವಿ. ಇದನ್ನ ಈ ಕೀಚಕ ಗ್ಯಾಂಗ್ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಮಾಡಿದ ಒಂದು ತಪ್ಪಿಗೆ ಈ ಇಡೀ ಗ್ಯಾಂಗ್ ಸೇರಿ ಮಾಡಿರುವಂತಹ ತಪ್ಪಿಗೆ
ಏನು ಶಿಕ್ಷೆ ಕೊಡಬೇಕು ನೋಡಿ. ಅಲ್ಲಿ ಕೈ ಮೇಲೆ ಗಾಯ, ಆತ ಅರೆಪಗ್ನ ಹೋಗ್ಬಿಟ್ಟಿದೆ ಆತನಿಗೆ, ಆತನ ಜಿಪ್ ಓಪನ್ ಆಗಿದೆ ಪ್ಯಾಂಟ್ದು, ಸಿಕ್ಕ ಹಾಗೆ ಅಲ್ಲೇ ನಡೆಸಿದ್ದಾರೆ, ಸಿಕ್ಕ ಹಾಗೆ. ಅಂದರೆ ಅಷ್ಟು ಮತ್ತಿನಲ್ಲಿದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷ್ಯವನ್ನು ಹೇಳ್ತಾ ಇದೆ. ಅಲ್ಲಿದ್ದವರು ಒಬ್ಬರಿಗಾದರೂ ಇಲ್ಲ ನಾವು ಮಾಡ್ತಾ ಇರೋ ತಪ್ಪು ಬಿಟ್ಬಿಡೋಣ ಅಂತ ಅನ್ನಿಸ್ಲೇ ಇಲ್ವಾ? ನೋಡಿ, ಎರಡು ದೃಶ್ಯ ಎಷ್ಟು ಭೀಕರವಾಗಿದೆ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈ ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಒಂದು ಕಥೆಯನ್ನೇ ಹೆಣಿಬಹುದಾಗಿದೆ. ಹಿಂಗಿತ್ತು ಸನ್ನಿವೇಶ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಫೋಟೋ ಏನು ಹೇಳ್ತಾ ಇದೆ ನಿಮ್ಮ ಪ್ರಕಾರ? ದಿವ್ಯಜ್ಯೋತಿ, ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ ದಿನದಂದು ಆ ನಟ ದರ್ಶನ್ಗೆ, ಅಂದರೆ ಪಬ್ನಲ್ಲಿದ್ದ ದರ್ಶನ್ಗೆ 3 ಗಂಟೆ ಹೊತ್ತಿಗೆ ವಿಚಾರ ಗೊತ್ತಾಗುತ್ತೆ. ಅಷ್ಟೊತ್ತಿಗೆಲ್ಲನೂ ಈ ಥರ ಆರೋಪಿಗಳೇನು ಕೇಶವಮೂರ್ತಿ, ರಾಘವೇಂದ್ರ ಸೇರಿದಂತೆ ಪ್ರದೋಷ್, ವಿನಯ್ ಏನು ಕಿಡ್ನಾಪ್ ಮಾಡ್ಕೊಂಬಂದಿದ್ರು. ಶೆಡ್ನಲ್ಲೇ ದರ್ಶನ್ ಬರೋಕ್ಕೂ ಮುಂಚೆನೇ ಹಿಗ್ಗಾಮುಗ್ಗ ಥಳಿಸಿದಂಥ ವೇಳೆಯಲ್ಲಿ ಅಲ್ಲಿದ್ದಂಥ ಬೇರೆ ಬೇರೆ ವಸ್ತುಗಳಿಂದ ಆತನ ಮೇಲೆ ಹಲ್ಲೆ ಮಾಡಿದಂಥ ವೇಳೆಯಲ್ಲಿ ತೆಗೆದಿರುವಂಥ ಫೋಟೋಗಳಿವು ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಆ ಫೋಟೋಗಳನ್ನ ತೆಗೆದುಕೊಂಡೇ ಇವರು ಏನು ವಿನಯ್ ಮತ್ತು ಪ್ರದೋಷ್ ಪಬ್ನಲ್ಲಿದ್ದಂಥ ದರ್ಶನ್ಗೆ ತಗೊಂಡೋಗಿ ತೋರಿಸ್ತಾರೆ. ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದಿದ್ದೀವಿ, ಈ ರೀತಿಯಾಗಿ ಹೊಡೆದಿದ್ದೀವಿ, ಹಿಂಗಿದ್ದಾನೆ ಅಂತೇಳಿ ಫೋಟೋ ತೋರಿಸ್ತಾರೆ. ಫೋಟೋ ನೋಡಿದ ತಕ್ಷಣಕ್ಕೆ ದರ್ಶನ್ ಏನಿದ್ರು ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ದಂಥ ದರ್ಶನ್, ಚಿಕ್ಕಣ್ಣ ಈ ಥರ ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಹೋಗಿ ಅಂತ ಅಲ್ಲಿಂದ ಹೊರಟು ನೇರವಾಗಿ ಶೆಡ್ಗೆ ಬರ್ತಾನೆ. ಬರುವಂಥ ವೇಳೆಯಲ್ಲಿ ಪವಿತ್ರ ಗೌಡವನ್ನು ನೇರವಾಗಿ ಕರ್ಕೊಂಬಂದು ಏಕೈಕಿ ಮೊದಲಿಗೆ ನಟ ದರ್ಶನ್ನೇ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಅದು ಒದಿಯುವಂಥದ್ದು. ಒದ್ದ ನಂತರದಲ್ಲಿ ತನ್ನ ಬೆಲ್ಟ್ ಎತ್ಕೊಂಡು ಹಿಗ್ಗಾಮುಗ್ಗ ರೇಣುಕಾಸ್ವಾಮಿಗೆ ಥಳಿಸ್ತಾರೆ. ಥಳಿಸಿದ ನಂತರದಲ್ಲಿ ಒಂದು ಲಾಠಿ ತಗೋತಾರೆ. ಅಲ್ಲೇ ಇದ್ದಂಥ ಪೊಲೀಸ್ ಲಾಠಿ ಎತ್ಕೊಂಡು ಅದು ಮುರಿಯೋ ತನಕ ಕೂಡ ಹಿಗ್ಗಾಮುಗ್ಗ ಥಳಿಸುವಂಥದ್ದು. ಅದೆಲ್ಲ ಆದ ನಂತರದಲ್ಲಿ ಮತ್ತೆ ಪವಿತ್ರ ಗೌಡಕ್ಕೆ ಎರಡನೇ ಅವಕಾಶ ಕೊಡ್ತಾರೆ. ಪವಿತ್ರ ಗೌಡ ತನ್ನ ಕಾಲಲ್ಲಿದ್ದಂಥ ಚಪ್ಪಲಿ ತಗೊಂಡು ಆತನ ಮುಖಕ್ಕೆ ಚೆನ್ನಾಗಿ ಹಲ್ಲೆ ಮಾಡುವಂಥದ್ದು. ಹಲ್ಲೆ ಮಾಡಿದ ನಂತರದಲ್ಲಿ ಇತರೆ ಆರೋಪಿಗಳು ಕೂಡ ಹಂತವಾಗಿ ಆತನನ್ನು ಹೊಡಿತಾನೆ ಇರ್ತಾರೆ. ಅಂದರೆ ಸಂಜೆ 6:30 ತನಕ ಕೂಡ ಆತನ ಮೇಲೆ ಪದೇ ಹಲ್ಲೆ ಆಗುವಂಥದ್ದು. ಆತನನ್ನು ಅಲ್ಲೇ ನಿಂತಿದ್ದ 2 ಲಾರಿಗಳಿಗೆ ತಲೆಯನ್ನು ಡಿಕ್ಕಿ ಹೊಡೆಸುವಂಥದ್ದು. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆತನಿಗೆ ತಲೆಯಲ್ಲಿ 4 ಇಂಚು ಏನು ಓಪನ್ ಆಗಿದೆ, ಅಷ್ಟು ರಕ್ತಸ್ರಾವ ಆಗುತ್ತೆ. ಅಷ್ಟೆಲ್ಲ ಆದರೂ ಕೂಡ 6:30 ತನಕ ಆತನಿಗೆ ಯಾವ್ಯಾವ ರೀತಿ ಹಿಂಸೆ ಕೊಡ್ಬೋದು ಎಲ್ಲವನ್ನು ಕೂಡ ಕೊಡ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಪೂರಕ ಎಲ್ಲ ದಾಖಲೆಗಳು ಕೂಡ ಈಗ ಪೊಲೀಸರ ಬಳಿ ಲಭ್ಯ ಆಗಿದೆ. ಯಾವಾಗ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಈ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ರು. ಈಗ ರಿಕವರಿ ಆಗಿರುವಂಥದ್ದು. ರಿಕವರಿ ಆದಂಥ ವೇಳೆಯಲ್ಲಿ ಈತ ಅಂಗಲಾಚಿ ಬೇಡ್ಕೊಳ್ತಾ ಇರುವಂಥ ಫೋಟೋ ಮತ್ತು ಆತ ಬಿದ್ದಿರುವಂಥದ್ದು, ಅಂದರೆ ಇವರು ದರ್ಶನ್ ಬರೋಕ್ಕೆ ಮುಂಚೆನೇ ಹೊಡೆದು ಆತ ಬಿದ್ದಿದ್ದಂಥ ಫೋಟೋ ಅದು. ಆ 2 ಫೋಟೋಗಳು ಈಗ ರಿಕವರಿ ಆಗಿರುವಂಥದ್ದು. ತನಿಖೆ ಕೂಡ ಇನ್ನೂ ಈ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದೆ. ದಿವ್ಯಜ್ಯೋತಿ.